ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನರೇಂದ್ರ ಬೇಗ ಹೋಗು, ವೀಲ್ ಚೇರ್ ತರ ಕೇಳು. ಮಜೆ ಯಾರಾದ್ರೂ ವೀಲ್ ಚೇರ್ ತಗೊಂಬನ್ನಿ. ಯಾರಿದ್ದೀರಾ? ವೀಲ್ ಚೇರ್ ವೀಲ್ ಚೇರ್ ತರ್ತಾರೆ. ವೀಲ್ ಚೇರ್ ತಗೊಂಬನ್ನಿ. ನಂದನ್ ನಿಂತ್ಕೊಳ್ಳೋ. ಗುರುಗಳೇ, ಇದಕ್ಕೇನು ಪರಿಹಾರ ಇಲ್ವಾ? ಇದಕ್ಕೆ ಯಾವ ಪರಿಹಾರ ಸೂಚಿಸೋದಕ್ಕೂ ನನಗೆ ಸಾಧ್ಯ ಆಗ್ತಾ ಇಲ್ಲಮ್ಮ. ಆ ದೇವಿ ನನಗೆ ಕೆಡಕಿನ ಸೂಚನೆಗಳನ್ನೇ ಕೊಡ್ತಾ ಇದ್ದಾಳೆ. ಅಯ್ಯೋ, ಹಂಗೆ ಹೇಳ್ಬೇಡಿ ಗುರುಗಳೇ, ಇದು ಇವಳು ಭವಿಷ್ಯದ ಪ್ರಶ್ನೆ. ಈ ತಾಳಿ ಇವಳು ಕುತ್ಕೆಲ್ಲ ಉಳ್ಕೊಂಡ್ಬಿಟ್ರೆ ಇನ್ನೊಂದು ಮದುವೆ ಆಗೋಕ್ಕೂ ಆಗಕ್ಕಿಲ್ಲ. ಏನಾರ ಪರಿಹಾರ ಹೇಳಿ. ನಿಮ್ಮ ಸಮಸ್ಯೆಗೆ ಯಾವ ಪರಿಹಾರನೂ ನನಗೆ ತೋಡ್ತಾ ಇಲ್ಲ ತಾಯಿ. ಈ ಕವಡೆಗಳ ಲೆಕ್ಕಾಚಾರನೂ ಮೀರಿದ್ದು ಒಂದಿರುತ್ತೆ, ಆದರೆ ಅದು ನನ್ನ ಯೋಚನೆಗೆ ನಿಲುಕ್ತಾ ಇಲ್ಲ. ಒಂದು ಕೆಲಸ ಮಾಡಿ, ನೀವು ಈ ತಾಳಿನ ತೆಗೆಯೋದಾದ್ರೆ ತೆಗೆದುಬಿಡಿ. ಯಾವ ತೊಂದರೆನೂ ಆಗದೆ ನೀವಿದನ್ನು ಸುಲಭವಾಗಿ ತೆಗೆಯೋದಕ್ಕೆ ಸಾಧ್ಯವಾಯಿತು ಅಂತಂದರೆ ಯಾವ ಸಮಸ್ಯೆನೂ ಬರೋದಿಲ್ಲ ಅಂತಲೇ ಅರ್ಥ. ಇದನ್ನ ನಾನೇ ತೆಗಿಬೇಕಾ? ಭಯ ಪಡ್ಬೇಡ ಪುಲ್ವೆ, ಮನೆ ದೇವರನ್ನ ನೆನೆಸ್ಕೊಂಡು ಧೈರ್ಯವಾಗಿ ಈ ತಾಳಿಗೆ ನಿನ್ ಕುತ್ತಿಗೆಯಿಂದ ತೆಗೆದು ಬಿಡು. ಒಂದು ಸಲ ನೀನು ಈ ತಾಳಿ ಕುತ್ತಿಗೆಯಿಂದ ತೆಗೆದು ಬಿಟ್ರೆ ನಿನ್ಗೆ ಎಲ್ಲ ಸಮಸ್ಯೆಯಿಂದನೂ ಮುಕ್ತಿ ಸಿಗ್ತೈತೆ. ನಿನ್ನ ದಾರಿಗೆ ಅಡ್ಡ ಆಗ್ತಿರೋದೇ ಈ ತಾಳಿ. ಇದನ್ನು ತೆಗೆದುಬಿಟ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಆ ದೇವ್ರ ಸಾಕ್ಷಿಯಾಗಿ ಕಟ್ಟಿರೋ ತಾಳಿ ಇದು. ಆ ದೇವರೇ ಬಂದ್ರು ಅವನ್ಗಿದನ್ನ ಕೀಳೋ ಅಧಿಕಾರ ಇಲ್ಲ. ತೆಗ್ಯಪ್ಪ, ಏನು ಆಗಕ್ಕಿಲ್ಲ. ಅವತ್ತು ಒಂದೇ ಒಂದಿನ ಪೂರ್ವಿ ತನ್ನ ಕುತ್ತಿಗೆಯಿಂದ ತಾಳಿ ತೆಗಿಯೋ ಪ್ರಯತ್ನ ಮಾಡಿದಿಕ್ಕೇನೆ ನಿನ್ ಬೆನ್ ಮೇಲೆ ತೆಂಗಿನ ಗರಿ ಬಿದ್ದು ಇಂಥ ಅಪಾಯ ಆಗಿತ್ತು. ಕುಳ್ಕೊಡಿನೇ ಇದಾರಲ್ಲ, ತಿಕ್ಕದ್ ಬಿಡವಾ. ಇದನ್ನ ದೈವಚಿತ್ತ ಅಂತಾರೆ ತಾಯಿ. ಏನ್ ಅತ್ಯವಾಯ್ತು, ನಾನು ಎಷ್ಟೇ ಪ್ರಯತ್ನ ಪಟ್ರು ಈ ತಾಳಿನ ತೆಗಿಯಕ್ಕೆ ಆಗ್ತಿಲ್ವಲ್ಲ. ದೈವ ನಿರ್ಧಾರದ ಮುಂದೆ ಮನುಷ್ಯನ ಪ್ರಯತ್ನಗಳು ವಿಫಲವಾಗುತ್ತೆ ತಾಯಿ. ದೇವರ ನಿರ್ಧಾರ ಈ ತಾಳಿನ ತೆಗೆಯೋದ್ರ ಕಡೆ ಇಲ್ಲ. ನಾವುಗಳು ದೈವ ನಿರ್ಣಯಕ್ಕೆ ತಲೆ ಬಾಗಲೇಬೇಕು ತಾಯಿ. ಅಯ್ಯೋ, ಎಂತ ಧರ್ಮ ಸಂಕಟ ಇವಳಿಗೆ. ಹಂಗಾರೆ ಈ ತಾಳಿನ ಇವಳು ಕುತ್ತಿಗೆನೇ ಹಾಕೊಂಡಿರ್ಬೇಕಾ? ಏನಾದ್ರು ಪೂರ್ವಿ, ಅಕ್ಕನ್ಗೆ ಹುಷಾರಿಲ್ವಂತೆ, ಹಾಸ್ಪಿಟಲ್ ಇದ್ದಾಳಂತೆ. ನರೇಂದ್ರ ಮಾಮ ಮೆಸೇಜ್ ಮಾಡಿದ್ದಾರೆ. ಪೂರ್ವಿ, ಚಂಚು ಇದೇ ಮನೆನಾ? ಹ್ಞೂ ಅತ್ತೆ. ನಾವು ಫೋನ್ ಮಾಡಿಬಿಟ್ಟು ಒಳಗಡೆ ಹೊಣ್ವಾ ಇಲ್ಲ? ಅತ್ತೆ, ಅಮ್ಮಾಜಿ ಮನೆಯವ್ರು, ನಾವು ಪರ್ಮಿಷನ್ ಎಲ್ಲ ತೊಗೊಂಡು ಒಳಗೆ ಹೋಗ್ಬೇಕಾ? ಬನ್ನಿ. ಚು ಹೇ ಚಂಚು, ನಾ ಇದೆಯಂತೆ, ಹುಷಾರು. ಅಯ್ಯೋ, ಏನಾಗಲ್ಲ, ಬನ್ನಿ ಅತ್ತೆ, ನಾನು ಇಲ್ವಾ? ಬನ್ನಿ. ಚಂಚು, ಚಂಚು
ನಾಯಿ ನೋಡಿ ಹೇಗೆ ಬೊಗಳುತ್ತದೆ. ಒಳಗೆ ಹೋಗೋದು ಬೇಡ ಪ್ಲೀಸ್. ಮೇನಕ್ಕೆ ಬಿಟ್ರೆ ಅಷ್ಟೇ. ಬಾರೆ ಹೋಗೋಣ. ಸಿಸ್ಟರ್, ನನ್ನ ವೈಫ್ ಹೇಗಿದ್ದಾರೆ? ಅವ್ರಿಗೆ ಎಚ್ಚರ ಆಯ್ತಾ? ತುಂಬ ಏಟಾಗಿದೆ ಅವ್ರಿಗೆ. ಗೊತ್ತಿಲ್ಲ ಸರ್, ಅವ್ರು ಬೇರೆ ವಾರ್ಡಿಗೆ ಶಿಫ್ಟ್ ಆಗಿದ್ದಾರೆ. ನಾನು ಈಗಲೇ ನೋಡಬೇಕು. ಸರ್ ನೀವು ರೆಸ್ಟ್ ಮಾಡಬೇಕು, ರೆಸ್ಟ್ ಮಾಡಿ ಸರ್. ಸರ್ 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 ಲಂಡನ್ ಯಾವ ಕಡೆ ಹೊರಟೆ? ಈ ಪರಿಸ್ಥಿತಿಲಿ ಎಲ್ಲಯ್ಯ ಹೋಗ್ತಿದ್ಯಾ? ನಾನು ಪದ್ಮಿನಿ ನೋಡಬೇಕು. ಎಲ್ಲಿದ್ದಾಳೆ ಅವಳು? ಯಾವ ವಾರ್ಡು? ನೋಡು, ನೀನು ಅವಳನ್ನ ಆಮೇಲೆ ನೋಡಿದ್ರೆ ಆಯ್ತು. ನಿನಗೂ ಪೆಟ್ಟು ಬಿದ್ದಿದೆ ಕಣೋ, ಗಮನ ಇರಲಿ. ನಡಿ ಮಲ್ಕೋ ಬಾ. ಇಲ್ಲ ಅಜ್ಜಿ, ಬಿಡು ನನ್ನ. ನರೇಂದ್ರ, ಪದ್ಮಿನಿ ಅವನು ಎಷ್ಟು ಬಟ್ಟೆ ಹಚ್ಕೊಂಡಿದ್ದಾನೆ ನೋಡು. ಇವ್ನು ಆ ಥರ ತೋರ್ತಿದ್ರೆ ನಿಜಕ್ಕೂ ನನಗೆ ಭಯ ಆಗ್ತಿದೆ. ನೀವು ಟೆನ್ಷನ್ ಮಾಡ್ಕೋಬೇಡಿ ಅಮ್ಮಾಜಿ, ಎಲ್ಲ ಸರಿ ಹೋಗುತ್ತೆ. ಪದ್ಮಿನಿ, ಸರ್, ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್ ಸಿಸ್ಟರ್, ಒಂದು 5 ನಿಮಿಷ. ಇದಕ್ಕೆಲ್ಲ ನಾನೇ ಕಾರಣ ಪದ್ಮಿನಿ. ಗಡಿಬಿಡಿ ನಿಮ್ಮ ಮೆಟ್ಲ ಹತ್ತಕ್ಕೆ ಹೋಗಿ ನಿನ್ನ ಬೀಳಿಸ್ಬಿಟ್ಟೆ. ಇವ್ರಿಗೆ ಯಾವಾಗ ಎಚ್ಚರ ಆಗುತ್ತೆ? ಸರ್, ಅವ್ರಿಗೆ ತುಂಬ ಜ್ವರ ಇತ್ತು, ತುಂಬ ವೀಕ್ ಆಗಿದ್ರು. ಅದಕ್ಕೆ ಡ್ರಿಪ್ಸ್ ಹಾಕಿದ್ವಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎಚ್ಚರ ಆಗ್ತಾರೆ ಸರ್. ಸಾರಿ ಪದ್ಮಿನಿ, ನಿನಗೆ ಜ್ವರ ಬರೋಕ್ಕೂ ನಾನೇ ಕಾರಣ. ನನ್ನ ಪ್ರೀತಿಸು ಅಂತ ನಿಂಗೆ ಒತ್ತಾಯ ಮಾಡಿ, ನಿನ್ನ ಜೊತೆ ವಾದ ಮಾಡಿ ಬರೀ ಸ್ಟ್ರೆಸ್ ಕೊಟ್ಬಿಟ್ಟೆ ನಾನು. ನಿನ್ನಷ್ಟಕ್ಕೆ ನಿನ್ನ ಬಿಟ್ಟಿದ್ರೆ ನೀನು ಸರಿ ಹೋಗ್ತಿದ್ದೆ. ರೇ, ಯಾರೇ ಅದು? ಯಾರು ನೀವು? ರೀ, ಮೊದಲು ನಾಯಿ ನಮ್ಮ ಬೋನ್ಗಾಕಿ ಕಚ್ಕಿಚ್ಚಿದ್ರೆ ಕಷ್ಟ. ನಾ ಏನೂ ಇಲ್ಲ, ಏನೂ ಇಲ್ಲ. ನಿಮ್ಮಂತ ಕಳ್ರಿಗೋಸ್ಕರ ಮಾಡಿರೋ ಸೆಟಪ್ ಇದು. ಏನು ಸೆಟ್ಟಪ್ಪ? ಏನು ನೀನ್ ಕಂಡಿಗೆ ನಾವು ಕಳ್ರ ತರ ಕಾಣಿಸ್ತಿದೀವಾ? ಅದೇ ನನ್ನ ಇಳಿಸಿ ಬನ್ನಿ. ಅಯ್ಯೋ ಚಂಚು, ನೀನ್ ಹೇಗೆ ಬೀಳುತ್ತದೆ? ಅಯ್ಯೋ ಗೊತ್ತಿಲ್ಲ, ಗಾಬರಿಗೆ ಹೆಂಗೋ ಹತ್ತು ಬಿಟ್ಟಿದೀನಿ. ಕೊಡಿಲಿ, ಫೋನ್ ಕೊಡಿಲಿ. ನಾವು ಚಂದು ಲಾಲ್ನ ನೋಡಕ್ ಬಂದಿದೀವಿ. ಅವ್ರಿದಾರ ಒಳಗೆ? ಸಾಹೇಬ್ರು ಇದ್ದಾರೆ, ಆದರೆ ಅವ್ರು ಮೀಟ್ ಮಾಡೋಕ್ಕೆ ಅಪಾಯಿಂಟ್ಮೆಂಟ್ ತೊಗೋಬೇಕು, ಇಲ್ಲಾಂದರೆ ಒಳಗೆ ಬಿಡಲ್ಲ. ಹೇ, ನಾವು ಯಾರು ಅಂತ ಗೊತ್ತಾ? ಅಮ್ಮಾಜಿ ಮನೆಯಿಂದ ಬಂದಿದ್ದೀವಿ. ಬನ್ನಿ ಅತ್ತೆ, ಒಳಗೋಗೋಣ. ಮೇಡಮ್, 1 ನಿಮಿಷ. ನನ್ನ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ ಮೇಡಮ್? ನಿಮ್ಮನ್ನೇನು ಹಾಗೆ ಒಳಗೆ ಬಿಟ್ಟರೆ ನನ್ನ ಕೆಲಸ ಹೋಗುತ್ತೆ ಅಷ್ಟೇ. ಇರಿ. ಸರ್, ನಿಮ್ಮ ನೋಡೋಕ್ಕೆ ಯಾರೋ ಬಂದಿದ್ದಾರೆ. ಯಾರದು? ಅಮ್ಮಾಜಿ ಮನೆಯಿಂದ ಬಂದಿದ್ದಾರೆ ಸರ್. ಅಮ್ಮಾಜಿನ? ಇರು, ನಾನೇ ಅಲ್ಲಿ ಬಂದೆ. ಅಮ್ಮಾಜಿ ಅಲ್ಲ, ಇಬ್ಬರು ಲೇಡೀಸ್ ಬಂದಿದ್ದಾರೆ ಸರ್. 1 ನಿಮಿಷ. ಮೇಡಮ್, ನಿಮ್ಮ ಹೆಸರು? ಚಂಚಲ. ಚಂಚಲ ಅಂತೆ ಸರ್. ಇವಳು ಯಾಕೆ ನನ್ನ ಹಿಂದೆ ಬಿದ್ದಿದ್ದಾಳೆ? ನಿನ್ನೆ ಫೋನ್ ಮಾಡಿದಾಗ ಅಮ್ಮಾಜಿ ಸೊಸೆ ಅಂತ ಗೌರವದಿಂದ ಮಾತಾಡಿದೆ. ಇನ್ನು ಸುಮ್ಮನಿರೋಕ್ಕಾಗಲ್ಲ. ಯೋ, ಅವ್ರನ್ನ ಮನೆಯಿಂದ ಆಚೆ ಹೋಗಕ್ಕೆ ಹೇಳೋ. ನಾನು ಬ್ಯುಸಿ ಇದ್ದೀನಿ, ನನಗೆ ಇಂಥದಕ್ಕೆಲ್ಲ ಟೈಮ್ ಇಲ್ಲ. ನಿಮ್ಮನ್ನ ಒಳಗೆ ಬಿಡಬೇಡಿ, ಮನೆಯಿಂದ ಆಚೆ ಕಳಿಸಿ ಅಂತ ಹೇಳಿದ್ದಾರೆ. ನಿಮ್ಮ ಹತ್ರ ಮಾತಾಡೋಕ್ಕೆ ಟೈಮ್ ಇಲ್ಲ ಅಂತೆ. ಹೋಗಿ ಹೋಗಿ. ಏನು ಹಾಗಂದ್ರ? ನಮ್ಮ ಸಾಹೇಬರು ಮನೆಗೆ ಯಾರೇ ಬಂದರೂ ವಾಪಸ್ ಕಳಿಸಲ್ಲ. ಆದರೆ
ನಿಮ್ಮನ್ನು ಕಳಿಸ್ತಿದ್ದಾರೆ ಅಂದರೆ ಕಳ್ತನಕ್ಕಿಂತ ಏನೋ ದೊಡ್ಡದೇ ಮಾಡಿದ್ದೀರಾ ಅನ್ಸುತ್ತೆ. ಏಯ್ ಸಂಜು ಬಾ ಬಾ ಹೋಗೋಣ ಬಾ. ನಾನು ಆಗ್ಲಿಂದ ಒಂದೇ ಸಮ ಫೋನ್ ಮಾಡ್ತಿದ್ದೀನಿ. ಒಂದ್ಸಲನಾದ್ರೂ ಫೋನ್ ತೆಗೆದು ಮಾತಾಡಬೇಕು ತಾನೆ. ನಿನ್ನ ನೀನು ಏನು ಅನ್ಕೊಂಡ್ಬಿಟ್ಟಿದ್ಯಾ? ಅಮ್ಮಾಜಿ ಯಾರೇ ಆದರೂ ಸರಿ ಪೂರ್ವಿ, ಮೇಲೆ ಫೋನ್ ಮಾಡ್ತಿದ್ದಾರೆ ಅಂತಂದ್ರೆ ಏನೋ ಮುಖ್ಯವಾದ ವಿಷಯ ಇರುತ್ತೆ ಅಂತ ತಾನೆ. ಫೋನ್ ಪಿಕ್ ಮಾಡಿ ಮಾತಾಡಿದ್ರೆ ಏನಾಗ್ಬಿಡುತ್ತೆ? ನೀನೇನೋ ಮತ್ತೆ ನಮ್ಮ ಮನೆಗೆ ಬರಲ್ಲ ಅಂದಿಯಂತೆ, ಯಾಕೆ? ಅಮ್ಮಾಜಿ ನನ್ನನ್ನು ಕ್ಷಮಿಸ್ಬಿಡಿ. ಮೊದಲು ನಾನು ಅಕ್ಕನ್ನ ನೋಡಬೇಕು. ಅವಳು ಎಲ್ಲಿದ್ದಾಳೆ ಅಂತ ಹೇಳಿ, ಆಮೇಲೆ ನಾನು ನಿಮ್ಮ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ. ಅಮ್ಮಾಜಿ ಪತ್ತುಗೆ ಏನಾಗೈತೆ? ಎಲ್ಲ ಅವಳು ತುಂಬ ವೀಕ್ ಆಗಿದ್ದಾರೆ. ಡ್ರಿಪ್ಸ್ ಹಾಕಿದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬೇರೆ ಇನ್ನೇನು ವಿಷಯ? ಏನು ವಿಷಯ? ಅಂದರೆ ಪದ್ಮಿನಿ ಏನಾದರೂ ಗರ್ಭಿಣಿ? ನೋ ಅಂಥದ್ದೇನಿಲ್ಲ.